ಅಷ್ಟು ಚೆನ್ನಾಗಿ ಅಂದರೆ ಪಿನ್ ಟು ಪಿನ್ ಬಿಡದೆ ನೋಡಿದ್ದೀರಿ ಅಂತಂದರೆ ಗೋಲ್ಡ್ ಸುರೇಶು ಮತ್ತು ಹನುಮಂತ ಅಂದರೆ ಅಳಿಯ ಮಾವ. ಸೊ ಹನುಮಂತನ ಮದುವೆ ಮಾಡೋ ಜವಾಬ್ದಾರಿ ನನಗಿರಲಿ ಅನ್ನೋ ಥರದ್ದು ಸ್ಟೇಟ್ಮೆಂಟ್ಗಳನ್ನ ಹೊರಗಡೆ ಬಂದಮೇಲೆ ಕೊಡ್ತಾ ಇದ್ದಾರೆ. ಸೊ ಅವರಿಬ್ಬರು ಅಳಿಯ ಮಾವನ ದೋಸ್ತಿ ಬಗ್ಗೆ ಏನು ಹೇಳ್ತೀರಾ? ಗೋಲ್ಡ್ ಸುರೇಶ್ ಬಗ್ಗೆ ಏನು ಅಂದರೆ ಗೋಲ್ಡ್ ಸುರೇಶ್ ಅವರು ಸ್ಟಾರ್ಟಿಂಗಲ್ಲಿ ಹನುಮಂತಂದು ಮಾತಾಡೋ ರೀತಿ ಆಗಲಿ ಅಥವಾ ಅವ್ರನ್ನ ಕಾಲೆಳಿತಿದ್ದ ರೀತಿ ನೋಡಿ ಎಲ್ಲ ಕೋಪ ಮಾಡ್ಕೊತಾ ಇದ್ರು. ಹೋಗ್ತಾ ಹೋಗ್ತಾ ಅವರು ಮೋಸ್ಟ್ಲಿ ಅನಲೈಸ್ ಮಾಡಿದ್ದಾರೆ ಹನುಮಂತ ಹೇಗೆ ಅಂತ. ಬರ್ತಾ ಬರ್ತಾ ಏನದು ಗೋಲ್ಡ್ ಸುರೇಶ್ ಕೂಡ ಹನುಮಂತನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಅವರು ಜೆನ್ಯೂನ್ ಆಗಿ ಅಂದರೆ ಸುದೀಪ್ ಸರ್ ಒಂದು ವೀಕೆಂಡಲ್ಲಿ ಅವ್ರಿಗೆ ಗೋಲ್ಡ್ ತೆಗೆದು ಹಾಕೋದಕ್ಕೆ ಹೇಳ್ತಾರಲ್ವಾ, ಆವಾಗ ಸುಮ್ಮನೆ ಹೇಳ್ತಾರೆ ಹೌದು. ಅದಾದಮೇಲೆ ಅವ್ರು ರಿಯಲ್ ಆಗು ಫೀಲ್ ಮಾಡ್ತಾರೆ ನಾನು ಕೊಡಬೇಕಿತ್ತು ಇವನಿಗೆ ಅಂತ. ಫೈನಲಿ ಅವ್ರ ಮನಸ್ಸನ್ನು ಇವನು ಗೆದ್ದಿದ್ದಾನೆ, ಹನುಮಂತ ಗೆದ್ದಿದ್ದಾನೆ. ಗೋಲ್ಡ್ ಸುರೇಶ್ ಅವರಿಗೆ ಹನುಮಂತು ಫೈನಲಿ ಇಷ್ಟ ಆಗಿದ್ದಾನೆ. ಆದರೆ ಅವ್ನು ಇಷ್ಟ ಆಗಬೇಕು, ನಾನು ಅವ್ರಿಗೆ ಇಷ್ಟ ಆಗಬೇಕು ಅನ್ನೋ ರೀತಿಲಿ ಅವ್ನು ನಡ್ಕೊಂಡಿಲ್ಲ. ಅವ್ನು ಇದ್ದಿದ್ದ ರೀತಿ ನೋಡಿ ಅವ್ರು ಇಷ್ಟಪಟ್ಟಿದ್ದಾರೆ ಅಂತ. ಅಷ್ಟು ಚೆನ್ನಾಗಿ ಅಂದರೆ ಪಿನ್ ಟು ಪಿನ್ ಬಿಡದೆ ನೋಡಿದ್ದೀರಿ ಅಂತಂದರೆ ಗೋಲ್ಡ್ ಸುರೇಶು ಮತ್ತು ಹನುಮಂತ ಅಂದರೆ ಅಳಿಯ ಮಾವ. ಸೊ ಹನುಮಂತನ ಮದುವೆ ಮಾಡೋ ಜವಾಬ್ದಾರಿ ನನಗಿರಲಿ ಅನ್ನೋ ಥರದ್ದು ಸ್ಟೇಟ್ಮೆಂಟ್ಗಳನ್ನ ಹೊರಗಡೆ ಬಂದಮೇಲೆ ಕೊಡ್ತಾ ಇದ್ದಾರೆ. ಸೊ ಅವರಿಬ್ಬರು ಅಳಿಯ ಮಾವನ ದೋಸ್ತಿ ಬಗ್ಗೆ ಏನು ಹೇಳ್ತೀರಾ? ಗೋಲ್ಡ್ ಸುರೇಶ್ ಬಗ್ಗೆ ಏನು ಅಂದರೆ ಗೋಲ್ಡ್ ಸುರೇಶ್ ಅವರು ಸ್ಟಾರ್ಟಿಂಗಲ್ಲಿ ಹನುಮಂತಂದು ಮಾತಾಡೋ ರೀತಿ ಆಗಲಿ ಅಥವಾ ಅವ್ರನ್ನ ಕಾಲೆಳಿತಿದ್ದ ರೀತಿ ನೋಡಿ ಎಲ್ಲ ಕೋಪ ಮಾಡ್ಕೊತಾ ಇದ್ರು. ಹೋಗ್ತಾ ಹೋಗ್ತಾ ಅವರು ಮೋಸ್ಟ್ಲಿ ಅನಲೈಸ್ ಮಾಡಿದ್ದಾರೆ ಹನುಮಂತ ಹೇಗೆ ಅಂತ. ಬರ್ತಾ ಬರ್ತಾ ಏನದು ಗೋಲ್ಡ್ ಸುರೇಶ್ ಕೂಡ ಹನುಮಂತನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಅವರು ಜೆನ್ಯೂನ್ ಆಗಿ ಅಂದರೆ ಸುದೀಪ್ ಸರ್ ಒಂದು ವೀಕೆಂಡಲ್ಲಿ ಅವ್ರಿಗೆ ಗೋಲ್ಡ್ ತೆಗೆದು ಹಾಕೋದಕ್ಕೆ ಹೇಳ್ತಾರಲ್ವಾ, ಆವಾಗ ಸುಮ್ಮನೆ ಹೇಳ್ತಾರೆ ಹೌದು. ಅದಾದಮೇಲೆ ಅವ್ರು ರಿಯಲ್ ಆಗು ಫೀಲ್ ಮಾಡ್ತಾರೆ ನಾನು ಕೊಡಬೇಕಿತ್ತು ಇವನಿಗೆ ಅಂತ. ಫೈನಲಿ ಅವ್ರ ಮನಸ್ಸನ್ನು ಇವನು ಗೆದ್ದಿದ್ದಾನೆ, ಹನುಮಂತ ಗೆದ್ದಿದ್ದಾನೆ. ಗೋಲ್ಡ್ ಸುರೇಶ್ ಅವರಿಗೆ ಹನುಮಂತು ಫೈನಲಿ ಇಷ್ಟ ಆಗಿದ್ದಾನೆ. ಆದರೆ ಅವ್ನು ಇಷ್ಟ ಆಗಬೇಕು, ನಾನು ಅವ್ರಿಗೆ ಇಷ್ಟ ಆಗಬೇಕು ಅನ್ನೋ ರೀತಿಲಿ ಅವ್ನು ನಡ್ಕೊಂಡಿಲ್ಲ. ಅವ್ನು ಇದ್ದಿದ್ದ ರೀತಿ ನೋಡಿ ಅವ್ರು ಇಷ್ಟಪಟ್ಟಿದ್ದಾರೆ.